ವೀಕ್ಷಕರೇ, ಸಂಗಮ್ ಅಕಾಡೆಮಿ ಇದೊಂದು ಶೈಕ್ಷಣಿಕ ಯೂಟ್ಯೂಬ್ ಚಾನಲ್ ಆಗಿದ್ದು ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಮತ್ತು ಇಂಗ್ಲಿಷ್ ಭಾಷೆ ಬಗ್ಗೆ ಆಸಕ್ತಿ ಹೊಂದಿರುವ ಎಲ್ಲ ವಯಸ್ಸಿನವರಿಗೂ ಅನುಕೂಲವಾಗುವಂತೆ ಉಚಿತವಾಗಿ ಇಂಗ್ಲಿಷ್ ಹೇಳಿಕೊಡುವ ಪ್ರಯತ್ನವಿದು. ಯಾವುದೇ ಹಣ ಫೀಸ್ನ ಅಪೇಕ್ಷೆ ಇಲ್ಲದೆ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಇಂಗ್ಲಿಷ್ ಕಲಿಸುವ ಉದ್ದೇಶ ನಮ್ಮದು. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯ. ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದಿಷ್ಟು ನೀವು ಮಾಡಬೇಕಾಗಿರುವ ಸಹಾಯ. ಹಾಗೆ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮ್ಮ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಸಹಕಾರ ನೀಡಿ. ನಿಮ್ಮ ಬೆಂಬಲಕ್ಕೆ ನಾವು ಸದಾ ಚಿರಋಣಿಗಳು. Dear teachers, parents, students and viewers, now we are proceeding what there is a girl by the track. As usual, we should be familiar with the verbs appear in the paragraph we are going to study. Borrow, borrowed, borrowed. ಬಾರೋ ಅಂದರೆ ಬೇರೆಯವ್ರ ಹತ್ರ ಎರವಲಾಗಿ ಈಸ್ಕೊಳ್ಳೋದು, ತಿರ್ಗಿ ವಾಪಸ್ ಕೊಡಬೇಕದು. ಇದನ್ನ ಬಾರೋ ಅಂತೀವಿ. ನಾವು ಯಾರನ್ನೋ 500 ರೂಪಾಯಿ ಬಾರೋ ಮಾಡಿರ್ತೀವಿ, ಬುಕ್ ಬಾರೋ ಮಾಡಿರ್ತೀವಿ. ಇಂಗ್ಲೀಷ್ ಬಾರೋ, ಕನ್ನಡ ಬಾರೋ ಅಲ್ಲ. ಕನ್ನಡ ಬಾರೋ ಅಂದರೆ ಬೇರೆ. ಬಾರೋ, ಬಾರೋಡ್, ಬಾರೋಡ್. ರ್ಯಾಪಪ್, ರ್ಯಾಪ್ಟಪ್, ರ್ಯಾಪ್ಟಪ್. ರ್ಯಾಪಪ್ ಅಂದರೆ ಫುಲ್ ಬ್ಯುಸಿಯಾಗಿರೋದು, ಆ ಕಡೆ ಈ ಕಡೆಗೆ ನೋಡೋಕ್ಕಾಗಲ್ಲ, ಅಷ್ಟು ಬ್ಯುಸಿ, ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋದು. ರಿಂಗಪ್, ರ್ಯಾಂಗಪ್, ರಂಗಪ್. ಪಾಸ್ಟ್ ಪಾರ್ಟಿಸಿಪಲ್ ರಂಗಪ್. ರಿಂಗಪ್, ರ್ಯಾಂಗಪ್, ರಂಗಪ್. ಗಂಟೆ ಬಾರಿಸುವುದು. ಯಾವುದು? ಫೋನನ್ನು ಕರೆ ಬಾರಿಸೋದು. ಫಾಲ್, ಫೆಲ್, ಫಾಲನ್. ಬೀಳುವುದು. ರಶ್, ರಸ್ಟ್, ರಸ್ಟ್. ಧಾವಿಸುವುದು. ಬಡ 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 ಬಡ, ಎಷ್ಟೇ ಕಷ್ಟ ಇದ್ದರೂ ಓಡೋದು. ವೆಹಿಕಲ್ ಹೋಗೋದಾದ್ರೆ ಸಂದಿಗೊಂದು ನುಗ್ಗಿಸ್ಕೊಂಡು ಹೋಗೋದು, ಧಾವಿಸುವುದು. ಅಡ್ಮಿಟ್, ಅಡ್ಮಿಟೆಡ್, ಅಡ್ಮಿಟೆಡ್. ಸೇರಿಸುವುದು. ಸೇರೋದು ಅಂದರೆ ಜಾಯಿನು, ಸೇರಿಸುವುದೇ ಬೇರೆ. ಉದಾಹರಣೆಗೆ, ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುತ್ತೇವೆ. ಅದೇನೇ ಕಬಿನಿ ನದಿ ಕಾವೇರಿಗೆ ಸೇರುತ್ತದೆ, ಯಾರೂ ಸೇರಿಸಲ್ಲ, ಜಾಯಿನ್ ಅದು. ನೆಕ್ಸ್ಟ್, ಹ್ಯಾಂಗ್ ಅರೌಂಡ್, ಹಂಗ್ ಅರೌಂಡ್, ಹಂಗ್ ಅರೌಂಡ್. ಹ್ಯಾಂಗ್ ಅರೌಂಡ್ ಅಂದರೆ ಇಲ್ಲೇ ಇರು, ಎಲ್ಲೂ ಹೋಗಬೇಡ, ಬಿ ಇಯರ್, ವೆಯ್ಟ್ ಮಾಡ್ತಾ ಇರು ಪಕ್ಕದಲ್ಲಿಯೇ. ಸ್ಲಿಪ್ ಅವೇ, ಸ್ಲಿಪ್ಟ್ ಅವೇ, ಹಾಲೆ ಹೊರಟೋಗಿರೋದು, ಜಾರ್ಕೊಂಡಿರೋದು. ನೀಡ್, ನೀಡೆಡ್, ನೀಡೆಡ್. ಈ ಆಗಬೇಕಾಗಿದೆ, ಬೇಕಾಗಿದೆ, ಈ ಕೆಲಸ ಆಗಬೇಕಾಗಿದೆ, ನೀಡ್. ಇನ್ನೊಂದು ಬೇಕು ಅಂತ, ಐ ನೀಡ್ 500 rupees, ನನಗೆ 500 ರೂಪಾಯಿ ಬೇಕಾಗಿದೆ. ಬಿಲೀವ್, ಬಿಲೀವ್ಡ್, ಬಿಲೀವ್ಡ್. ನಿಜಕ್ಕೂ ಅವ್ರಿಗೆ ಬಲವಾದ ನಂಬಿಕೆ, ನಂಬಿದ್ರು ಈ ಥರ ಆಗಿದ್ರೆ ಈ ಥರ ಆಗುತ್ತೆ ಅಂತ. ನಾಡ್, ನಾಡಿಡ್, ನಾಡಿಡ್. ಗೋಣು ಹಾಕುವುದು. ಊಟ ಆಯಿತಾ? ಹಿಂಗಂದರೆ ಶೇಕ್. ಪಾಸ್ಟ್ ಟೆನ್ಸ್ ಶುಕ್. ಪಾರ್ಟಿಸಿಪಲ್ ಶೇಕನ್. ಇವತ್ತು ಸ್ಕೂಲಿಗೆ ಬರ್ತೀಯಾ? ಊಟ ಆಯಿತಾ? ಮಲ್ಕೋತೀಯಾ? ಇದು ಶೇಕ್, ಶೇಕನ್. ಹಿಂಗೆ ನೀನು ಊಟ ಮಾಡೋದು, ನೀನು ಊಟ ಮಾಡ್ತೀಯಾ? ಮಲ್ಕೋತೀಯಾ? ಸ್ವಿಮ್ಮಿಂಗ್ ಹೋಗ್ತೀಯಾ? ದುಡ್ಡು ಬೇಕಾ? ಅಪ್ಪ ಬೇಕಾ? ನಾಡೆಡ್ಡು. ಶೇಕ್, ಶೇಕ್, ಶುಕ್, ಶೇಕನ್. ಇಷ್ಟು ಒಬ್ಸು ಗೊತ್ತಿದ್ದರೆ ನಾನು ಈ ಒಂದು 3 ಪ್ಯಾರಾಗ್ರಾಫ್ಸ್ ಓದಿದ್ದು ಅರ್ಥ ಆಗುತ್ತೆ. ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡೋ ಬಗ್ಗೆ ಹೆಲ್ಪಿಗೆ ಬರ್ತದೆ. ಮೊದಲು ಇವುಗಳನ್ನು ಬರ್ಕೊಳ್ಳಿ, ಓಕೆ? ಬೇಗ. ನಾವು ಐ ರೀಡ್ ಅ ಫ್ಯೂ ಪ್ಯಾರಾಗ್ರಾಫ್ಸ್. ಲಿಸನ್ ವಿತ್ ಅಟೆನ್ಷನ್. ದೆನ್ ಐ ಎಕ್ಸ್ಪ್ಲೈನ್ ಆ್ಯಸ್ ಯೂಶುವಲ್. ಲಿಸನ್ ವಿತ್ ಅಟೆನ್ಷನ್. ಬಾಲೇಶ್ವರ್ was taking Roma to the hospital. Now Baleshwar asked the driver, Chacha, uncle, Chacha, can I borrow your mobile?
Baleshwar asked and the driver passed him his phone. Dinesh Talreja was very busy his day at his marketing job at a retail outlet in Ulhasnagar when his phone rang from a number he did not recognize. He got a ring call from an unknown number. Dinesh bhai, a young voice asked. Dinesh bhai, your sister Roma has fallen off a train and we are taking her to Divine Hospital in Ghansoli. Dinesh bhai, we are taking her to Divine Hospital in Ghansoli. You're shocked. Okay, I'm on the way. Okay, I'm on the way, said Dinesh, rushing towards his motorcycle. Roma arrived at Divine Multi-Specialty Hospital and Research Center minutes later. Dr. Anil Agarwal, a medical director there, seeing the extent of Roma's injuries, admitted immediately to the ICU, intensive care unit, without any paperwork. He did not ask for money. He did not ask to fill up the application, write the name, signature, nothing. Straight away, he took her to the ICU. He asked Baleshwar to hang around until Roma's family arrived. That was when they noticed that the driver, having done all he could, had slipped away, had gone from the place with his truck. It was his life. Oh, I couldn't thank him, Baleshwar thought. Roma was still unconscious, but her x-rays showed that although the injuries looked severe, all she needed were deep wound sutures. Just ಹೊಲಿಗೆ ಅಂತೀವಿ ಈ ಗಾಯ ಇದು ಮಾಡೋಕ್ಕೆ. Sutures. There would be no lasting damage. But Dr. Anil Agarwal believes that if she could have believed that she could have bled to death had nobody helped her. When she finally opened her eyes that night, her brother and fiancé were by her side. She could barely speak. She couldn't speak, just nodded and fell asleep. Baleshwar was taking Roma to the hospital. He wanted to inform the news to Roma's brother. He didn't have a mobile phone. The driver had a mobile phone. He requested the driver to give the mobile phone. He borrowed the mobile phone from the driver. He rang or he called Roma's brother and informed him about the incident. He said that his sister had fallen off from a moving train. She was being taken to such and such a hospital. Actually, Dinesh boy was very busy. He was working in a retail outlet. Immediately, he took his motorbike and rushed to the hospital. He rushed to the hospital. Baleshwar took Roma to
Divine Hospital in Ganswali. The director of the hospital was Dr. Anil Agarwal. He was a very good human being. He was not just a doctor, he was a very good human being. He wanted to save the life first. Therefore, he did not collect any information. He did not ask details. He did not ask address. He did not demand for money. He did not tell him to put the signature. He did not ask him to fill up the application. Nothing. Straight away, he took her to the ICU. She was admitted to the hospital. The doctor told Bableshwar to wait at the side of Roma until her parents or her family members came. That was a condition. Baleshwar wanted to thank the driver. He wanted to thank the driver for his help. But the driver had slipped away with his truck because it was his earning. Then they got the x-rays. The x-rays showed that the injury was very deep but not dangerous. The injuries were very severe, so that the injuries were very severe. And she needed deep wound sutures. ಹೊಲಿಗೆ ಹಾಕೋದು ಅಂತಾರೆ, sutures. Anyway, Roma was out of danger. The doctor believed that if she could not have bled further, some more and more, she would have been dead because of bleeding, not because of injury. Bleeding. She would have lost her blood. Then, at night, she came to consciousness. She opened her eyes at night, and her brother Dinesh and her fiancé Vijay were beside the bed. She looked at them, she nodded her head and fell asleep. Anyway, she was saved. ಇದನ್ನು ನೋಡಿದ ನಿಮ್ಗನ್ಸೋದು an ordinary boy, a dropout, high school dropout, ಜಾಸ್ತಿ ಓದಿರೋನಲ್ಲ, ಆ್ಯಂಡ್ he was not rich, ಅವನ ಸ್ವಂತ ವೆಹಿಕಲ್ ಇಲ್ಲ, ಎಷ್ಟು ಸಹಾಯ ಮಾಡಬಹುದು. ಸಹಾಯ ಮಾಡಲೇಬೇಕು ಅನ್ನೋನಿಗೆ ಎಲ್ಲ ಇರಬೇಕು ಇಲ್ಲ. ದೇರ್ ಆರ್ ಮೆನಿ ಪೀಪಲ್ ಮೂವಿಂಗ್ ಆನ್ ದಿ ರೋಡ್. ಯಾರು ನಿಲ್ಲಿಸಿ ಆದರೂ ಕೇಳ್ಬೋದಾಯಿತು, ಫೋನ್ ಮಾಡ್ಬೋದಾಯಿತು, ಸಹಾಯ ಮಾಡ್ಬೋದು. ಡಿಡ್ ನಾಟ್ ಡೂ ಇಟ್. ಅವರೆಲ್ಲ ಚೆನ್ನಾಗಿ ಸ್ಥಿತಿವಂತರೆ, ಸ್ವಂತ ಗಾಡಿ ಇದ್ದವರು, ಜೀವನಕ್ಕಿದ್ದವರು, ದುಡ್ಡಿದ್ದವರು, ಎಲ್ಲ ದೇ ಹ್ಯಾಡ್ ಆಲ್ ದ ಫೆಸಿಲಿಟೀಸ್. ಸ್ಟಿಲ್ ದೇ ಡಿಡ್ ನಾಟ್ ಕಮ್ ಫಾರ್ವರ್ಡ್. ಬಟ್ ದಿಸ್ ಬಾಯ್, an ordinary boy, Baleshwar Mishra, high school dropout, we had come in search of jobs, helped. ಇದು ಇಲ್ಲ ಮಾನವೀಯತೆ. ಆ್ಯಂಡ್ ಡಾಕ್ಟರ್ ಅನಿಲ್ ಅಗರ್ವಾಲ್ ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಇಂಥ ಮೆಡಿಕೋ ಲೀಗಲ್ ಕೇಸ್ ಅಂತ ಕರೀತಾರೆ, MLC, ಮೆಡಿಕೋ ಲೀಗಲ್ ಕೇಸ್. ಎಲ್ಲ ಹೊಡೆದಾಟ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಹೊಡೆದಾಕಿರ್ಬೋದು, ಇದು ಕೋರ್ಟ್ಗೆ ಹೋಗಬೇಕು, ಇನ್ನೊಂದು ಮತ್ತೊಂದು, ಮೊದಲು ಫಿಲಪ್ ಮಾಡಿಸ್ತಾರೆ. ಇವ್ರ ಅಡ್ರೆಸ್ ಏನು, ಯಾವ ಊರು, ಏನು ಕತೆ ಅಂತ. ಏನು ಮಾಡಬೇಕು ಗೊತ್ತಿರಲ್ಲ ಇವನಿಗೆ. ಆವಾಗ ಡಿಲೇ ಮಾಡ್ತಾರೆ, ಅಡ್ಮಿಷನ್ ಮಾಡ್ಕೊಳ್ಳೋದಲ್ಲ. ಅಂಥ ಟೈಮಲ್ಲಿ ಡಾಕ್ಟರ್ ಅನಿಲ್ ಅಗರ್ವಾಲ್ ಡಿಡ್ ನಾಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಈ ಡಿಡ್ ನಾಟ್ ಕೇರ್ ಫಾರ್ ಆಲ್ ದೀಸ್ ಲೀಗಲ್ ಆಸ್ಪೆಕ್ಟ್ಸ್. ಸಿಂಪ್ಲಿ ಹೀ allowed her and took all the care. ಇದನ್ನು ಮಾನವೀಯತೆ ಅಂತ ಕರೀತಾರೆ. ಇದಿಟ್ಟಿರೋದೇ ಪಾಠ ಇಟ್ಟರು ಸುಮ್ಮನೆ ಎಕ್ಸಾಮ್ಗೆ ಅಂತಲ್ಲ. ಮನುಷ್ಯನಿಗಿರುವಂಥ ಕೈಂಡ್ನೆಸ್ ಅಂದ್ರೇನು, ಸಿಂಪತಿ ಅಂದ್ರೇನು, ಕಂಪ್ಯಾಷನ್ ಅಂದ್ರೇನು, ದಯೆ ಅಂದ್ರೇನು, ಹ್ಯುಮ್ಯಾನಿಟಿ, ಮಾನವೀಯತೆ ಅಂದ್ರೇನು,
ಅರ್ಥ ಮಾಡ್ಕೊಳ್ಳೋಕ್ಕಿಟ್ಟಿರೋದೇ ಹೊರತು 5 ಮಾರ್ಕ್ಸ್ ಇರಲಿ 2 ಮಾರ್ಕ್ಸ್ ಇರಲಿ ಗ್ರಾಮರ್ ಎಂಬತ್ತದೆ ಅದೆಲ್ಲ ಸೆಕೆಂಡರಿ. ವ್ಯಾಲ್ಯೂಸ್, ನಾನು ಮೊದಲು ರಿಪೀಟೆಡ್ ಹೇಳ್ತೀನಿ, ವ್ಯಾಲ್ಯೂಸ್ ಇದರಲ್ಲಿ ನಾವು ಓದುವಾಗ ಒಂದು ಕಡೆ ವ್ಯಾಲ್ಯೂ ಇರಬೇಕು, ಇನ್ನೊಂದು ಕಡೆ ನಮಗೇನಿರಬೇಕು, ಲ್ಯಾಂಗ್ವೇಜ್ ಇರಬೇಕು. ಈ ಒಂದು ಇದರಲ್ಲಿ ಎರಡೂ ಇದೆ. ಬಟ್ ಒಂದು ಆರ್ಟಿಕಲನ್ನು ಹೇಗೆ ಬರೀತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಹೀರೋದಲ್ಲಿ ಬರೋದು ಕತೆ ಹೇಗೆ ಬರೀತಾರೆ, ಅಲ್ಲಿನ ಭಾಷೆ ಹೇಗೆ, ಒಂದು ಆರ್ಟಿಕಲ್ನ ಭಾಷೆ ಹೇಗೆ, ಈ ಎರಡನ್ನೂ ಕೂಡ ನಾವು ಕಂಪೇರ್ ಮಾಡೋಕ್ಕೊಂದು ಅವಕಾಶ ಆಯಿತು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದನ್ನು ಮುಗಿಸ್ತೀನಿ. ಓಕೆ, ನಾನೀಗ ಇನ್ನೂ ಇದಕ್ಕೆ ಕ್ವಶನ್ಸ್ ಬರಬೇಕು, 1 ಮಾರ್ಕ್ ಕ್ವಶನ್ಸು. ರೆಡಿ ಇರಿ. ಸಿ ದಿಸ್ ಆರ್ ದಿ ಪಾಸಿಬಲ್ ಕ್ವಶನ್ಸ್. ಹೋಮ್ ಡಿಡ್ ಬಾಲೇಶ್ವರ್ ಇನ್ಫಾರ್ಮ್ ಅಬೌಟ್ ದ ಇನ್ಸಿಡೆಂಟ್ of Roma? Whom did he inform? He informed Roma's brother Dinesh. What was Dinesh? He was an employee in a retail company. Where was Roma admitted? Divine Hospital, Gansoli. Who was the director of Divine Hospital? Dr. Anil Agarwal was the director of Divine Hospital. How did Dr. Dinesh Agarwal show humanity? He did not care for rules. He was not worried about rules. He was worried about the life of Roma. What is his humanity? He did not worry about the paperwork, applications, signatures and money. This is humanity. According to Anil Agarwal, what would have happened if Roma had not been brought to hospital in time? What would happen to her? She would have bled to death. Whom did Roma see when she opened her eyes on that night? She saw her brother Dinesh and ಹರ್ ಫಿಯಾನ್ಸ್ ವಿಜಯ್. ಸಣ್ಣದೊಂದು ಪ್ರಶ್ನೆ. ರೋಮ ರಾಮ, ನಮ್ಮಲ್ಲಿ ಮಕ್ಕಳಿಗೆ ಹೇಗೂ ಆಗೋ ವ್ಯತ್ಯಾಸವೇ ಗೊತ್ತಿಲ್ಲ, ಎಲ್ಲವಕ್ಕೂ ಒಂದೇ ಹಾಕ್ಬಿಡ್ತಾರೆ ನೋಡಿ. ಮೇಲಿಂದ ಕಂಡಕ್ಟ್ ಮಾಡಿದ್ರೆ ರೋಮ ಆಯಿತು, ಕೆಳಗಿಂದ ರಾಮ ಆಗಿಬಿಡ್ತು. ಅದನ್ನು ಹೇಗೂ ಹೋಗೋ ವ್ಯತ್ಯಾಸ ಇದೆ. ದಯಮಾಡಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಬರೀಬೇಕು, ಸುಮ್ಮನೆ ಹೇಗೋ ಬರೆದು ಬಿಡೋದಲ್ಲ, ತಪ್ಪಾಗ್ತದೆ. ಓಕೆ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು.